ಕಲಬುರಗಿ ಇಂದಿಗೂ ಯಾಕೆ ಹಿಂದುಳಿದಿದೆ ಖರ್ಗೆಯವರೇ? ಏಕೆ ಐಟಿ ಬಿಟಿ ಅವರು ಬಂಡವಾಳ ಹಾಕಲು ಸಾಧ್ಯವಾಗಿಲ್ಲ? ಕಲಬುರಗಿ ಇಂದಿಗೂ ಕೂಡ ಯಾಕೆ ಹಿಂದುಳಿದಿದೆ ಖರ್ಗೆಯವರೇ? ಯಾಕೆ ಐಟಿ ಬಿಟಿ ಅವರು ಬಂಡವಾಳವನ್ನ ಹಾಕಲು ಸಾಧ್ಯ ಆಗಿಲ್ಲ? ಕೋಮುವಾದದಿಂದ ಕರಾವಳಿಗೆ ಬಂಡವಾಳ ಬರ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿವೈ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುವಕರು ಉದ್ಯೋಗಕ್ಕಾಗಿ ಇಂದಿಗೂ ಕೂಡ ಪರದಾಡ್ತಾ ಇದ್ದಾರೆ. ನೀರಿಗೂ ಹಾಹಾಕಾರ. ಮೊದಲು ನಿಮ್ಮ ಮನೆ ಕತ್ತಲನ್ನ ಹೋಗಿಸಿ, ನಂತರ ಬೆಳಗ್ತಾ ಇರುವ ಕರಾವಳಿಯ ಬಗ್ಗೆ ಮಾತನಾಡಿ. ನಿಮ್ಮನ್ನು ನಂಬಿದ ಜನರು ಹಿಂದುಳಿಯಲು ಬಿಟ್ಟಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಕುಟುಂಬಕ್ಕೆ ಸತತವಾಗಿ ಒಂದಿಲ್ಲೊಂದು ಅಧಿಕಾರ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಸಚಿವ ಸ್ಥಾನಗಳು, ಆದರೂ ಕಲಬುರಗಿ ಅಭಿವೃದ್ಧಿಪಡಿಸಲು ಸಾಧ್ಯವಾಗಿಲ್ಲ. ಪರಿಸ್ಥಿತಿ ಹೀಗಿದ್ರೂ ಕರಾವಳಿ ಟೀಕಿಸುವುದು ಹಾಸ್ಯಾಸ್ಪದ ಅಂತ ಹೇಳಿದ್ದಾರೆ ವಿಜಯೇಂದ್ರ ಅವರು. ಕರಾವಳಿಗೆ ಕೋಮುವಾದದ ಹಣೆಪಟ್ಟಿ ಹಚ್ಚುವುದು ವ್ಯರ್ಥ. ಪ್ರಿಯಾಂಕ್ ಖರ್ಗೆ ರಾಜಕೀಯ ದಿವಾಳಿತನವನ್ನ ತೋರಿಸುತ್ತದೆ. ಕರಾವಳಿಯ ಆರ್ಥಿಕತೆಗೆ ಸಚಿವರಿಂದ ಕಳಂಕ ಹಚ್ಚುವ ಯತ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿಟ್ಟುಕೊಳ್ಳಲು ಈ ರೀತಿಯಾಗಿ ಯತ್ನವನ್ನ ಮಾಡ್ತಾ ಇದ್ದಾರೆ. ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ಈ ರೀತಿಯಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿ ಬಿವೈ ವಿಜಯೇಂದ್ರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಟ್ವೀಟ್ ಅನ್ನ ಮಾಡಿದ್ದಾರೆ ಅಂತ. ಈಗ ಸದ್ಯಕ್ಕೆ ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಕರಾವಳಿಯಲ್ಲಿ ಕೋಮುವಾದ ಹೆಚ್ಚಾಗಿದೆ, ಒಂದು ಕೋಮುವಾದದಿಂದ ಕರಾವಳಿಗೆ ಬಂಡವಾಳ ಬರ್ತಾ ಇಲ್ಲ ಎಂಬ ಆರೋಪವನ್ನು ಮಾಡ್ತಾರೆ. ಅದಕ್ಕೆ ಈಗ ಬಿವೈ ವಿಜಯೇಂದ್ರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಕರಾವಳಿಯಲ್ಲಿ ಒಂದು ಕೋಮುವಾದ ಹೆಚ್ಚಾಗಿ ಬಂಡವಾಳ ಇಲ್ಲ ಅಂತ ಒಂದು ಕಡೆ ಆರೋಪವನ್ನು ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಅದಕ್ಕೆ ಈಗ ಕೌಂಟರ್ ಅನ್ನು ಕೂಡ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಏನೆಲ್ಲ ಅಪ್ಡೇಟ್ ಇದೆ ವಿವೇಕ್? ಎಸ್ ಸಾಹಿತ್ಯ, ಈಗಾಗಲೇ ನಿನ್ನೆ ಒಂದು ಸಮಾವೇಶದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಿರ್ತಾರೆ. RSS ವಿರುದ್ಧದ ಹೇಳಿಕೆಗಳನ್ನು ನೀಡಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕರಾವಳಿ ಭಾಗದಲ್ಲೂ ಕೂಡ ಅಷ್ಟೇ ಕೋಮುವಾದ ಹೆಚ್ಚಾಗಿದೆ, ಗಲಾಟೆಗಳು ಹೆಚ್ಚಾಗಿದೆ, RSS ನ ಹಾವಳಿ ಹೆಚ್ಚಾಗಿದೆ ಅನ್ನೋ ಒಂದ್ ರೀತಿಯಾದ ಹೇಳಿಕೆಗಳನ್ನ ನೀಡ್ತಾರೆ. ಅದರಿಂದ ಬೇಸತ್ತಿರುವಂತ ಜನರು ಕೂಡ, ಒಂದಿಷ್ಟು ಜನರು ಕೂಡ ತುಂಬಾ ಜನ ಬೇಸತ್ತಿದ್ದಾರೆ ಅಲ್ಲಿ. ಹಾಗಾಗಿ ಅಲ್ಲಿ ಇಂಡಸ್ಟ್ರಿಯಲ್ಗಳು ಆಗಿರ್ಬೋದು, ದೊಡ್ಡ ದೊಡ್ಡ ಉದ್ಯಮಿಗಳು ಯಾರು ಕೂಡ ಅಲ್ಲಿ ಹೂಡಿಕೆ ಮಾಡೋದಕ್ಕೂ ಬರ್ತಾ ಇಲ್ಲ ಅಂತ ಒಂದಿಷ್ಟು ಹೇಳಿಕೆಗಳನ್ನ ಕೂಡ ನೀಡ್ತಾರೆ. ಅದಕ್ಕೆ ಕೌಂಟರ್ ಆಗಿ ಈಗಾಗಲೇ ವಿಜೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇವ್ರು ಈ ರೀತಿಯಾಗಿ ಹೇಳೋದಾದ್ರೆ, ಕಲಬುರಗಿಯಲ್ಲಿ ಎಷ್ಟು ವರ್ಷಗಳಿಂದ ಖರ್ಗೆ ಅವರ ಕುಟುಂಬನೇ ಆಳ್ತಾ ಇದೆ, ಅಲ್ಲಿ ಅವರೇ ರಾಜಕಾರಣದಲ್ಲಿದ್ದಾರೆ, ಅಲ್ಲಿ ಕಲಬುರಗಿಯಲ್ಲಿ ಎಷ್ಟು ಇಂಡಸ್ಟ್ರಿಗಳು ಬಂದಿದೆ, ಯಾವ ರೀತಿಯ ಅಭಿವೃದ್ಧಿ ಆಗಿದೆ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆ ಕೂಡ ಅಷ್ಟೇ ಕಲಬುರಗಿಯ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲೂ ನೋಡ್ತಾ ಹೋದ್ರೆ, ಎಜುಕೇಶನ್ ವೈಸ್ ಕೂಡ ಕಲಬುರಗಿಯೇ ಕೊನೆ ಸ್ಥಾನದಲ್ಲಿ ನಿಂತಿತ್ತು. ರಾಜ್ಯದಲ್ಲಿ ಫಲಿತಾಂಶಗಳು ಬಂದಂತ ಸಂದರ್ಭ ಅವಾಗೂ ಕೂಡ ಅಷ್ಟೇ ಬಿಜೆಪಿ ಅವರು ಟೀಕೆ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರಿಗೆ. ಈಗ ಮತ್ತೆ ಇಂಡಸ್ಟ್ರಿಯಲಿಸ್ಟ್ ವಿಚಾರವಾಗಿ, ಮತ್ತೆ ಹೂಡಿಕೆ ವಿಚಾರವಾಗಿ ಕಲಬುರಗಿಯಲ್ಲಿ ಯಾಕಿಲ್ಲ ಅಂತ ಒಂದಿಷ್ಟು ಪ್ರಶ್ನೆ ಕೂಡ ಬಿಜೆಪಿ ಅವರು ಮಾಡಿದ್ದಾರೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.